ಹಾಯ್ ಹಲೋ ನಮಸ್ತೆ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ. ಇವತ್ತು ರಾಯರ ವಾರ ಮತ್ತು ನಮ್ಮದು ಆ್ಯನಿವರ್ಸರಿನೂ ಆಗಿತ್ತು. ಅದರಿಂದ ಬೇಗ ಎದ್ದು ಪೂಜೆ ಮಾಡಿ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ವಿಡಿಯೋ ಗುರುವಾರನೇ ಶುರು ಮಾಡಬೇಕು ಅಂತ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಟು. ರಾಯರ ದೇವಸ್ಥಾನನ ಚಿಕ್ಕಪೇಟೆಗೆ ಶಾಪಿಂಗ್ ಬರೋರೆಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ. ಬರೋ ದಾರಿಲೇ ಇದೆ ಲೆಫ್ಟ್ ಸೈಡಿಗೆ. ಗುರುವಾರ ಬೆಳಗ್ಗೆ ಹೊತ್ತು ಯಾವಾಗಲೂ ದರ್ಶನಕ್ಕೆ ಹೋದಾಗ ರಶ್ ಇರುತ್ತೆ. ಅವತ್ತು ಸ್ವಲ್ಪ ಫ್ರೀ ಇತ್ತು. ದೇವ್ರ ಸುತ್ತಲೂ ಪ್ರದಕ್ಷಿಣೆ ಹಾಕಿ ದೇವ್ರನ್ನ ಚೆನ್ನಾಗಿ ದರ್ಶನ ಮಾಡಿಕೊಂಡು ಆಮೇಲೆ ದೇವ್ರ ಹತ್ರ ಹೂವು ಅಕ್ಷತೆ ಕಾಳೆಲ್ಲ ಯಜಮಾನ್ರು ತೆಕ್ಕೊಟ್ಟು ತಗೊಂಡು ಅವತ್ತು ಪ್ರಸಾದನೂ ಸಿಕ್ತು, ಹಾಲು. ಖುಷಿ ಆಯಿತು ತಗೊಂಡು ಕುಡಿದು. ಆಮೇಲೆ ಸೀದಾ ಅಂಗಡಿಗೆ ಬಂದೆ. ಅಂಗಡೀಲಿ ರಾಯರ ಫೋಟೋನೇ ಇರೋದು. ರಾಯರ ಪೂಜೆ ಮಾಡಬೇಕಾಗಿತ್ತಲ್ಲ ಗುರುವಾರ. ಅಂಗಡಿಲೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ರಾಯರ ಪೂಜೆ ಮಾಡೋಕ್ಕೆ ಶುರು ಮಾಡ್ಕೊಂಡೆ. ರಾಯರು ನಮ್ಮ ಅಂಗಡಿಗೆ ಬಂದು 40 ವರ್ಷ ಆಯಿತು. ನಮ್ಮ ಮಾವ ಫಸ್ಟು ಬೇಕ್ರಿ ಓಪನ್ ಮಾಡಿದಾಗ ಮಂತ್ರಾಲಯಕ್ಕೆ ಹೋಗಿ ಅವ್ರ ಹತ್ರ ಕೇಳಿಕೊಂಡು ಬಂದು ಅಂಗಡಿ ಓಪನ್ ಮಾಡಿದ್ದು. ಅವಾಗಿಂದನೂ ರಾಯರ ಫೋಟೋ ಇದೆ. ಅವ್ರು ಪೂಜೆ ಮಾಡ್ತಿದ್ರು. ಇವಾಗ ನಾನು ಯಜಮಾನ್ರು ಇಬ್ಬರಲ್ಲಿ ಒಬ್ಬರು ಮಾಡ್ತೀವಿ. ಪೂಜೆ ಎಲ್ಲ ಮುಗಿಸಿ ಬೇಕ್ರಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ನೈಟ್ ನಾನು ಅಮ್ಮ ಮನೆಗೆ ಹೊರಟೆ. ಬೆಳಗಿನ ಜಾವ 5:45 ಆಗಿತ್ತು. 6 ಗಂಟೆಗೆ ನನ್ನ ತಮ್ಮ ನೈಟ್ ಡ್ಯೂಟಿ ಮುಗಿಸ್ಕೊಬಂದು ಕರ್ಕೊಬಂದ. ತವ್ರ ಮನೆಗೆ ಹೋಗೋದು ಅಂದರೆ ಎಷ್ಟು ಖುಷಿ ಇರುತ್ತಲ್ಲ ಹೆಣ್ಮಕ್ಳಿಗೆ, ಹೇಳ್ಕೊಳಕ್ಕಾಗಲ್ಲ ಅಷ್ಟು ಖುಷಿ. ಮತ್ತೆ ರಿಟರ್ನ್ ಬರಬೇಕಾದ್ರೆ ಅಷ್ಟೇ ದುಃಖ. ಅಯ್ಯೋ ಯಾರು ಹೋಗ್ತಾರಪ್ಪ ಗಂಡನ ಮನೆಗೆ ಅಂತ. ಏನು ಮಾಡೋಂಗಿಲ್ಲ, ಹೋಗಲೇಬೇಕಲ್ವ. ಆಮೇಲೆ ಆಯಿತು, ಮನೆಗೆ ಬಂದು ಅಮ್ಮ ನಾನು ಮದುವೆಗೆ ಹೋದು ರೆಡಿಯಾಗಿ. ಮದುವೆ ಎಲ್ಲ ಮುಗಿಸ್ಕೊಂಡು ಬಂದು ಮದುವೆ ಮನೆಯಿಂದ ಬಂದು ತುಂಬ ಹೊತ್ತು ಅಮ್ಮ ನಾನು ಮಾತಾಡಿ ಅಮ್ಮ ವೀಡಿಯೋ ಮಾಡಿಕೊಡು ಅಂದೆ. ಮಾಡಿಕೊಟ್ರು. ಅಲ್ಲಿ ಮಾಡಿಕೊಡ್ತೀನಿ ಇಲ್ಲಿ ಮಾಡಿಕೊಡ್ತೀನಿ ಅಂತ ಖುಷಿಯಿಂದ ಮಾಡಿಕೊಟ್ರು. ವೀಡಿಯೋ ಎಲ್ಲೆಲ್ಲಿ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಹೇಳ್ತಿದ್ರು. ನಾನೆಲ್ಲ ತೋಟದೊಳಗೆಲ್ಲ ಓಡಾಡಿ ನೋಡ್ತಿದ್ದೆ, ಎಲ್ಲಿ ಚೆನ್ನಾಗಿ ಬರುತ್ತೆ ಹೇಳು, ಇಲ್ಲಿ ಚೆನ್ನಾಗಿ ಬಂದರೆ ಈ ಕಡೆ ಬರ್ತೀನಿ ಅಂತ ಹೇಳ್ತಿದ್ದೆ. ನಮ್ಮಮ್ಮ ಈ ಕಡೆ ಬಾ, ಬಡ್ಡಿಗೆ ಬಾ, ಚೆನ್ನಾಗಿ ಕಾಣಿಸುತ್ತೆ, ದೂರದಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತೆಲ್ಲ ಹೇಳ್ತಿದ್ರು. ನೀನು ವೀಡಿಯೋ ಮಾಡು, ನಾನು ಎಡಿಟ್ ಮಾಡ್ಕೊತೀನಿ ಅಂದರೆ ಏನು ಹೇಳಿದ್ದಾರೆ ನೋಡಿ. ಎಡಿಟರ ಗಿಡಿಟರ ಎಲ್ಲ ವೀಡಿಯೋಸು ಮುಗಿಸಿ ಹೊಲ್ದ ಹತ್ರ ಹೊರಟು ಅಮ್ಮ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಎಲ್ಲ ಎಡಿಟ್ ಮಾಡಿ ತರಕಾರಿ ಎಲ್ಲ ಕುಯ್ಕೊಂಡು ನೆಕ್ಸ್ಟ್ ನಾನು ಬ್ಯಾಂಗ್ಳೂರಿಗೆ ರಿಟರ್ನ್ ಆದೆ. ನನ್ನ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.